ನಮಸ್ತೆ ಸರ್ ಹೆಂಗಾತ್ರಿ ಸರ್ ಅಯೋಧ್ಯೆ ದರ್ಶನ ನಿಮಗೆ? ಭಾಳ ಚಲೋ ಆತ್ರಿ ದರ್ಶನ. ಹಾಂ ಸರ್, ಗದ್ದಲ ನೋಡಿ ದರ್ಶನ ಆಕೈತಿಲ್ಲ ಅಂತ ಮಾಡಿದ್ವಿ. ಏನ ಜೋರೇನ? ಹ್ಞೂ ರೀ, ನಮ್ಮ ಪುಣ್ಯ ದರ್ಶನ ಆತು. ಹಾಂ ರೀ, ಜೈ ಶ್ರೀರಾಮಂದು ಹಾಂ ಸರ್, ಹನುಮಂತಂದು ದರ್ಶನ ಆತು. ಅದು ಹ್ಞೂ ಸರ್, ಭಾಳ ಸಂತೋಷ ಆತು. ಓಕೆ ಓಕೆ ಸರ್. ಏನಂತೀರಿ ಸರ್ ನಿಮ್ದು ಹೆಂಗದ ಸರ್? ಸರ್ ಅದನ್ನ ಮಾತಿನೊಳಗೆ ಹೇಳಕ್ ಆಗಂಗಿಲ್ಲ ರೀ, ಹ್ಞೂ ರೀ, ಮಾತಿನೊಳಗೆ ಹೇಳಕ್ ಶಬ್ದದೊಳಗೆ ಹೇಳಕ್ ಆಗಂಗಿಲ್ಲ ರೀ. ಹಾಂ ಸರ್, ಜೀವನದ ಒಂದು ಕನಸು ಅಂತ ಹೇಳಿದ್ರು ಹಾಂ ಸರ್, ಸಾರಿ ಕನಸು ಅನ್ನೋದಕ್ಕಿಂತ ಸ್ವರ್ಗದ ಅನುಭವ ಆಗೈತ್ರಿ ನಮ್ಗೆ ಇಲ್ಲಿ. ಆದ್ರೆ ನಿಮಗೆ ರಾತ್ರಿ ಭಾಳ ತ್ರಾಸ ಬರ್ತೀವಿಲ್ಲ ಅನ್ನೋದು ಅದೆಲ್ಲ ಅನ್ಕೊಂಡಂಗಿಲ್ಲ ಸರ್, ವಿಚಾರ ಮಾಡಂಗಿಲ್ಲ. ಪ್ರಭು ಅವ್ನು ನಂಬಿ ಬಂದು ಅಂದ್ಮೇಲೆ ಕರ್ಸ್ಕೊಂಡು ಹೋಗ್ತಾರ ರೀ ಅವ್ರೆ. ಹೌದು ಸರ್, ಅನುಕೂಲ ಆಗೈತ್ರಿ, ಸ್ವರ್ಗದ ಅನುಭವ ಆಗೈತಿ ನೋಡ್ರಿ. ಒಟ್ಟೀಗ ರಾಮ ಜನ್ಮಭೂಮಿದು ನಿಮಗೆ ಒಳ್ಳೆ ದರ್ಶನ ಆಗೈತೆ ನಂಗೆ ಆದ ಸರ್. ಮನಸ್ಪೂರ್ವಕ ರೀ, ಹೌದು ರೀ, ಸ್ವರ್ಗಕ್ಕೆ ಬಂದವನು ಆನಂದ ಆಗೈತ್ರಿ. ಹಾಂ ಹಾಂ ಹ್ಞೂ ಸರ್. ಇಲ್ಲಿ ಜಾಮ್ ಆಗೈತೆ ಅನ್ನೋದು ನೋಡಿ ನಮ್ಗೆ ಹಾಂ ರೀ, ರಾಮನ್ ಮ್ಯಾಗ ಸೀಟ್ ಬಂದ್ಬಿಟ್ಟಿದ್ರಿ. ಹಾಂ ಸರ್, ಅವಾಗ ಬೆಳಗ್ಗೆ ತಾನ ದಾರಿ ತೋರ್ಸೋದು. ಹಾಂ ನೋಡಿ ಸರ್, ಒಟ್ಟು ನಮಗೆ ಒಟ್ಟು ಅಷ್ಟು ಆದ್ರೆಲ್ಲ ತೊಂದರೆ ಆದರೂ ಬಂದು ಎಲ್ಲ ಒಳ್ಳೆ ದರ್ಶನ ಆಯ್ತು. ಭಾಳ ಚಂದ ಆತ್ರಿ. ಹಾಂ ಹಾಂ ಹಾಂ, ತೊಂದರೆ ಕೊಡೋರು ಅವ್ರೆ, ಕರ್ಕೊಳ್ಳೋರು ನಿವಾರಣೆ ಮಾಡೋರು ಅವ್ರ ಅಲ್ರಿ. ಹೌದು, ಸಹಜ ಐತಿ ಮತ್ತೆ ಅದು. ಹಾಂ ಒಟ್ಟು ಎಲ್ಲ ಚಲೋ ಆತಲ್ಲ ಸರ್ ದರ್ಶನ. ಭಾಳ ರೀ. ಈಗ ನೆಕ್ಸ್ಟ್ ನಿಮ್ದು ಮುಂದಿನ ಪ್ರಯಾಣ ಸರ್? ಪ್ರಯಾಣ ಸ್ವಲ್ಪ ವಿಚಾರ ಮಾಡಂತೀವಿ ಸರ್. ಇಲ್ಲಿ ಅಂದ್ರೆ ಏನು ನೆಕ್ಸ್ಟ್ ಪ್ಲಾನಿಂಗ್ ಏನು? ಇರ್ಲಿ ಈಗ ಇಷ್ಟ ಇರ್ಲಿ ರೀ, ಮಾತಾಡೋಣ ಅಂತ ರೀ. ಹೌದು ಸರ್, ನಮಸ್ಕಾರ ರೀ. ನೆಕ್ಸ್ಟ್ ವಿಡಿಯೋದಾಗ ಅಪ್ಡೇಟ್ ಮಾಡೋಣ ಸರ್. ನಮಸ್ಕಾರ ರೀ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.